ಈಗ ಸಿನಿಮಾಗಳಿಗೆ ಹೀರೋಯಿನ್ಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಕಂಪ್ಲೇಂಟ್ಸ್ ಫಿಲ್ಮ್ ಚೇಂಬರ್ಗೆ ಬರ್ತಾ ಇರುವಂತದ್ದು. ಸೊ ಈಗ ಲವ್ ಮ್ಯಾಟ್ರ್ ಸಿನಿಮಾ ಬಗ್ಗೆನೂ ಕೂಡ ನಿಮಗೆ ಒಂದು ಕಂಪ್ಲೇಂಟ್ ಬಂದಿದೆ. ಸಿನಿಮಾದ ಹೀರೋಯಿನ್ ಸುಷ್ಮಿತಾ ಅವರು ಸಿನಿಮಾ ಪ್ರಮೋಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಏನು ಮಾಡ್ತಿದ್ದೀರಾ ನೆಕ್ಸ್ಟ್ ನಿಮ್ಮನ್ನ? ಮೇಡಮ್, ಆ್ಯಕ್ಚುಲಿ ನಾವು ಈಗೊಂದು ನಿಯಮವಾಗಲಿ ಅಂತ ಒಂದು ಮಾಡ್ತಾಯಿದ್ವಿ, ನಿರ್ಮಾಪಕರಿಗೆ ಅನುಕೂಲ ಆಗಲಿ ಅಂತೇಳಿ. ಒಬ್ಬ ಆರ್ಟಿಸ್ಟೇ ಅಲ್ಲ, ಎಲ್ಲ ರೀತಿಯ ಒಂದು ಆರ್ಟಿಸ್ಟ್ ಬಗ್ಗೆ ಆಗ್ಬೋದು, ನಮ್ಮ ಹೀರೋಯಿನ್ಗಳಾಗ್ಬೋದು, ಎಲ್ಲರ ಬಗ್ಗೆನೂ ಒಂದು ನಿಯಮಾವಳಿ ಅಂತ ಮಾಡಿ ಒಂದು ಬೈಂಡ್ ಮಾಡ್ತಾಯಿದ್ವಿ. ಆಗಲೇ ನಮ್ಮ ಲವ್ ಮ್ಯಾಟ್ರ್ ಸಿನಿಮಾ ಬಗ್ಗೆ ವಿರಾಟ್ ಬಿಲ್ವಾ ಅವರು ನಾಯಕ ನಟರಾಗಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಸುಸ್ಮಿತಾ ಗೋಪಿನಾಥ್ ಅಂತ ಹಲವಾರು ದಿನಗಳಿಂದ ನಾವು ಫೋನ್ಗಳು ಮಾಡ್ತಾನೇ ಇದ್ವಿ, ಆದರೆ ಅವರು ಸ್ಪಂದಿಸ್ತಾ ಇಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ಆಲ್ರೆಡಿ ನಾವು ಮಾಡಿದ್ವಿ. ನಾವು ಅಲ್ಲಿಗೆ ಫೋನ್ ಮಾಡಿದಾಗ ನಮ್ಮ ಕಾರ್ಯದರ್ಶಿಗಳು ಹಾರೀಸ್ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾರೆ, ಅವ್ರು ಬೇವರು ಸರಿಯಿಲ್ಲ, ಸರಿಯಾಗಿ ಮಾಡ್ತೀವಿ. ಅಲ್ಲ ಮೇಡಮ್, ನಾವು ಚಾಂಬರ್ ಕಡೆಯಿಂದ ಫೋನ್ ಮಾಡಿರೋದು. ತಾವು ಬನ್ನಿ, ಇಲ್ಲಿ ನಿರ್ಮಾಪಕರು ಬರ್ತಾರೆ, ಡೈರೆಕ್ಟ್ರು ಬರ್ತಾರೆ, ಇಲ್ಲಿ ಏನು ಎದುರೆದುರಿಗೆ ಕೂತ್ಕೊಂಡು ಮಾತಾಡೋಣ. ಅದು ಬಿಟ್ಟು ಇನ್ನೊಬ್ಬರ ಪೊಲಿಟಿಕಲ್ ವ್ಯಕ್ತಿಯಿಂದ ಫೋನ್ ಮಾಡೋದಂತ ಏನಿದೆ? ಇಲ್ಲ, ಅವ್ರಿದ್ರೆ ನಾನು ಬರೋಲ್ಲ. ಏನು ಮೇಡಮ್, ಅವ್ರೇನು ಹುಲಿನ ಸಿಂಹನ? ಅವ್ರಿದ್ರೆ ನಾನು ಬರೋಲ್ಲ ಅಂದರೆ ಏನು? ಹಾಗಾದ್ರೆ ನಾವು ಮಜ್ಜಕ್ಕೆ ಇದೀವಲ್ಲ, ನಾವಿದೀವಲ್ಲ ಮೇಡಮ್, ನಾವೇನಾದ್ರು ಇವ್ರಿಗೆ ಅನ್ಯಾಯ ಮಾಡ್ತೀವ? ಇವರೇನು ಹೇಳಿದ್ದಾರೆ ಅಂದರೆ ಅವರಿದ್ದರೆ ನಿರ್ಮಾಪಕರು ಡೈರೆಕ್ಟ್ರ್ ಇದ್ರೆ ಅಲ್ಲಿ ಬರೋಲ್ಲ ನನ್ನಂತ ಹೇಳಿಕೆ ಕೊಟ್ಟವಳೆ. ಇಲ್ಲಮ್ಮ, ಅವ್ರಿದ್ದಾಗಲೇ ತಾನೇ ಬಗೆಹರಿದು ಯಾವುದೇ ಸಮಸ್ಯೆ ಅಲ್ವಾ? ಇವರೇ ಬಂದು ಒಂದು ಹೇಳಿಕೆ ಕೊಟ್ಟರೆ ನಮ್ಗೇನು ಗೊತ್ತಾಗುತ್ತೆ ಇವ್ರದ್ದೇನು ಅವ್ರದ್ದೇನಂತ? ಇಬ್ಬರಿದ್ದಾಗ ಬನ್ನಿ ಅಂತ ಕರೀತಾ ಇದ್ವಿ. ಅವರೀಗ ಉಡಾಬಿ ಮಾತುಗಳು ಮಾಡಿಕೊಂಡು ನಮ್ಮ ಹಾರೀಸ್ ಸಾಹೇಬ್ರಿಗೆ ಫೋನ್ ಮಾಡಿ ಅಲ್ಲಿಂದ ಅವರು ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನೋದು ಒಂದು ಅವರಿಂದ ಹೇಳಿಸಿ, ಇದೆಲ್ಲ ಬೇಕಾಗಿತ್ತ? ನೀವು ಇಂಡಸ್ಟ್ರಿಯಲ್ಲಿ ಇರೋರು, ಹೌದು, ಇಂಡಸ್ಟ್ರಿಯಲ್ಲಿ ಇರೋರು ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೇ ನಡ್ಕೋಬೇಕು. ಪೊಲಿಟಿಕಲ್ ಆಗ್ಬೋದು, ಇನ್ನೊಂದಕ್ಕಾಗ್ಬೋದು, ಬೇರೆ ಹೋಗಿ ನೀವು ಬೇಡಂದಿಲ್ಲ. ಇಂಥ ವಿಷಯ ಬಂದಾಗ ಒಂದು ನಮ್ಮ ವಾಣಿಜ್ಯ ಮಂಡಳಿ ಮಧ್ಯಸ್ಥಿಕೆ ವಹಿಸಿದ ಮೇಲೆ ನೀವು ಹಿಂಗೆಲ್ಲ ಹೋಗ್ತೀರ ಅಂದರೆ ನೀವು ಯಾವ ರೀತಿ ನಾವು ತಿಳ್ಕೊಬೇಕು ನಿಮ್ಮನ್ನ? ದಯವಿಟ್ಟು ನಾವು ಒಂದು ಲೆಟರ್ ಬರೀತಾ ಇದ್ವಿ, ಮಂಗಳವಾರ ಬರೋಕೆ ಹೇಳಿದ್ವಿ. ಮಂಗಳವಾರ ಬರ್ತಾ ಇದ್ದಾರೆ, ಅವ್ರನ್ನೂ ಕರೆಸ್ತೀವಿ, ಇವ್ರನ್ನೂ ಕರೆಸ್ತೀವಿ, ಚರ್ಚೆ ಮಾಡಿಬಿಟ್ಟು ಅದೇನಾಗುತ್ತೋ ನೋಡೋಣ ಮೇಡಮ್. ಇವಾಗೆಲ್ಲ ಇವ್ರದ್ದು ಸ್ಪಂದಿಸಿ ಅಂದರೆ ಹೀಗೆ ಏಕಾಏಕಿ ಅವ್ರಿಗೆ ಫೋನ್ ಮಾಡಿದ್ದಾರೆ, ಅವ್ರು ನಮ್ಗೆ ಕೇಳಿದ್ದಾರೆ. ಏನು ಅವರು ಸರಿಯಾಗಿ ನಮ್ಮ MLA ಸಾಹೇಬ್ರು, ಶಾಂತಿನಗರ MLA ಹ್ಯಾರಿಸ್ ಅರೇ ಹೀಗೆ ಅವ್ರು ಗಾಡ್ ಫಾದರ್ಗಳು ಇರ್ತಾರಲ್ಲ, ಯಾರ್ಯಾರಾಗ್ಬೋದು ಹಂಗೆ. ಈಗ ನಮ್ಮ ಇಂಡಸ್ಟ್ರಿಗೆ ಅವರು ಬಂದಿರೋದನ್ನ ನಮ್ಗೆ ಅವ್ರ ಸಂಬಂಧ ಅಷ್ಟೇ. ಅವ್ರಿಗೂ ಬೇರೆಯವ್ರಿಗೂ ಇರಲಿ, ಗೊತ್ತಿಲ್ಲ, ಅದು ಯಾವುದೂ ಗೊತ್ತಿಲ್ಲ ಮೇಡಮ್. ಅವ್ರನ್ನ ಇನ್ನೂ ಇಲ್ಲಿವರೆಗೂ ನಾವು ಭೇಟಿ ಆಗಲೇ ಇಲ್ಲ. ನಮ್ಮ ಕಾರ್ಯದರ್ಶಿ ಫೋನ್ ಮಾಡಿದಾಗ ಉಡಾಫೆ ಆನ್ಸರ್ಗಳು ಕೊಟ್ಟಿದ್ದಾರೆ. ಮಂಗಳವಾರ ಬರೋಕೆ ಹೇಳಿದ್ವಿ, ಇಲ್ಲಿ ಬಂದ ಮೇಲೆ ಚರ್ಚೆ ಮಾಡ್ತೀವಿ. ಇಂಥವು ಜಾಸ್ತಿ ಆಗೋಗ್ಬಿಡ್ತಾ ಇದ್ವಿ ಈ ನಡುವೆ. ಅದಕ್ಕೆ ನಾವು ಒಂದು ಅಗ್ರಿಮೆಂಟು, ಒಂದು ಇದು ಆರ್ಟಿಸ್ಟ್ಗಳ ಬಗ್ಗೆ ಅಲ್ಲ, ಎಲ್ಲ ಈಗ ಏನು ನಾವು ಒಕ್ಕೂಟದೆಲ್ಲ ಮಾಡಿದ್ವಲ್ಲ ಅದೇ ರೀತಿ ಒಂದು ಬೈಂಡ್ ಮಾಡಿ ಮಾಡ್ತಾಯಿದ್ವಿ. ಅವರೇ ಫೋನ್ ಮಾಡಿದ್ರು ನಮ್ಮ ಕಾರ್ಯದರ್ಶಿಗೆ, ಫೋನ್ ಮಾಡಿ ಇವರು ನಿರ್ಮಾಪಕರು ಮತ್ತು ಡೈರೆಕ್ಟ್ರ್ ಸರಿಯಾಗಿ ವರ್ತಿಸ್ತಾ ಇಲ್ವಂತೆ, ಹಾಗಾಗಿ ಅವ್ರು ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಇವ್ರು ಹೇಳ್ಬೇಕಾಗಿತ್ತಲ್ವಾ? ಅದನ್ನೇನು ಕಾಂಟ್ರವರ್ಸಿ ಮಾಡೋಕೆ ಹೋಗ್ಬೇಡಿ, ಅಲ್ಲಿ ಆಗಿರೋದು ಹೇಳ್ತಾ ಇದೀವಿ ಅಷ್ಟೇ. ಅದೇ ಸರಿಯಲ್ಲ, ಸರಿಯಾದ ದಾರಿ ಅಲ್ಲ ಮೇಡಮ್. ನಾವೇನು ಕೇಳ್ತಾ ಇದ್ವಿ ಅಂದರೆ, ನಮ್ಮ ಇಂಡಸ್ಟ್ರಿ ಅವರಾಗಿರೋದ್ರಿಂದ ಸುಸ್ಮಿತಾ ಮೇಡಮ್ಗೆ ನಾವೇನು ಹೇಳ್ತಾ ಇದ್ವಿ, ಇಲ್ಲಿ ಬನ್ನಿ, ಇಲ್ಲಿ ಬಗೆಹರಿಸೋಣ, ಬೇರೆ ಎಲ್ಲಿಗೆ ಯಾಕೆ ಹೋಗ್ತೀರಾ, ಅವ್ರ ಕಡೆಯಿಂದ ಯಾಕೆ ಫೋನ್ ಮಾಡ್ತೀರಾ ಅನ್ನೋದು ನಮ್ಮದು ವಾದ ಅಷ್ಟೇ, ಬೇರೆ ಏನಿಲ್ಲ. ಮಂಗಳವಾರ ಬರೋಕೆ ಹೇಳಿದ್ವಿ ಮೇಡಮ್, ಇವ್ರನ್ನೂ ಬರೋಕೆ ಹೇಳ್ತಾ ಇದ್ವಿ. ಬಂದಮೇಲೆ ನಾವು ಚರ್ಚೆ ಮಾಡಿಬಿಟ್ಟು ಅದೇನು ಮಾಡಬೇಕು ಖಂಡಿತ ಮಾಡ್ತೀವಿ.